ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಪೂರ್ಣಿಮಾ. ನನಗೆ ಈಗ 27 ವರ್ಷ. ಸುಮಾರು 6 ತಿಂಗಳ ಹಿಂದೆ ನಡೆದ ಈ ಘಟನೆಯು ನನ್ನ ಇಡೀ ಜೀವನವನ್ನೇ ಬದಲಿಸಿತು. ನಾನು ನೋಡಲು ಸುಂದರವಾಗಿದ್ದರಿಂದ ಎಲ್ಲರ ಗಮನ ನನ್ನ ಮೇಲಿರುತ್ತಿತ್ತು. ಆದರೆ ನಾನು ಯಾರ ಬಗ್ಗೆಯೂ ಹೆಚ್ಚು ಆಸಕ್ತಿ ತೋರಿಸುತ್ತಿರಲಿಲ್ಲ. ಸುಮಾರು 1.5 ವರ್ಷದ ಹಿಂದೆ ನಾನು ನನ್ನ ಪತಿಯಿಂದ ವಿಚ್ಛೇದನ ಪಡೆದಿದ್ದೆ. ನಿಮ್ಮಿಬ್ಬರ ಆಲೋಚನೆಗಳು ಎಂದಿಗೂ ಹೊಂದಿಕೆಯಾಗುತ್ತಿರಲಿಲ್ಲ. ಮದುವೆಯ ನಂತರದ ಆ ಜೀವನದಲ್ಲಿ ನನಗೆ ಸುಖ ಎನ್ನುವುದೇ ಇರಲಿಲ್ಲ. ನಮಗೆ ಮಕ್ಕಳೂ ಇರಲಿಲ್ಲ. ಹಾಗಾಗಿ ಪತಿಯಿಂದ ಸಿಗಬೇಕಾದ ಪ್ರೀತಿ ನನಗೆ ಸಿಗಲಿಲ್ಲ. ಬೇರ್ಪಟ್ಟ ನಂತರ ನಾನು ಒಂಟಿಯಾಗಿ ವಾಸಿಸಲು ಶುರುಮಾಡಿದೆ. ನಾನು ಕೆಲಸ ಮಾಡುತ್ತಿದ್ದರಿಂದ ಆರ್ಥಿಕವಾಗಿ ನನಗೆ ಯಾವುದೇ ತೊಂದರೆ ಇರಲಿಲ್ಲ. ಚೆನ್ನಾಗಿಯೇ ಸಂಪಾದಿಸುತ್ತಿದ್ದೆ. ಒಂಟಿತನವೇ ನನಗೆ ಅಭ್ಯಾಸವಾಗಿ ಹೋಗಿತ್ತು. ಹೀಗಿರುವಾಗ ಒಂದು ದಿನ ಕಾಲೇಜಿನ ಹಳೆಯ ಗೆಳತಿ ಸ್ನೇಹಳಿಂದ ನನಗೆ ಫೋನ್ ಕರೆ ಬಂತು. ಬಹಳ ದಿನಗಳ ನಂತರ ನಾವು ಮಾತನಾಡುತ್ತಾ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದೆವು. ಸ್ನೇಹ ತಾನು ಮದುವೆಯಾಗುತ್ತಿರುವ ವಿಷಯವನ್ನು ಅತೀವ ಸಂತೋಷದಿಂದ ತಿಳಿಸಿದಳು. ಅವಳಿಗೆ ಮದುವೆಯ ಶುಭಾಶಯಗಳನ್ನು ಕೋರಿದೆ. ಸ್ನೇಹಳಿಗೆ ತಾಯಿ ಇರಲಿಲ್ಲ. ಮನೆಯಲ್ಲಿ ಅವಳು ಮತ್ತು ಅವಳ ತಂದೆ ಮಾತ್ರ ವಾಸಿಸುತ್ತಿದ್ದರು. ಮನೆಯಲ್ಲಿ ಮದುವೆಯ ಕೆಲಸಗಳು ಹೆಚ್ಚಾಗಿರುವುದರಿಂದ 15 ದಿನ ಮೊದಲೇ ಬಂದು ತನಗೆ ಸಹಾಯ ಮಾಡುವಂತೆ ಸ್ನೇಹ ನನ್ನಲ್ಲಿ ವಿನಂತಿಸಿಕೊಂಡಳು. ಅವಳ ಪ್ರೀತಿಯ ಆಹ್ವಾನವನ್ನು ನಿರಾಕರಿಸಲಾಗದೆ ನಾನು ಒಪ್ಪಿಕೊಂಡೆ. ಬೇಕಾದ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ನಾನು ಸ್ನೇಹಳ ಊರಿಗೆ ಬಸ್ ಹತ್ತಿ ಹೊರಟೆ. ನಾನು ಬಸ್ ನಿಲ್ದಾಣ ತಲುಪಿದಾಗ ಸ್ನೇಹ ಸ್ವತಃ ನನ್ನನ್ನು ಬರಮಾಡಿಕೊಳ್ಳಲು ಬಂದಿದ್ದಳು. ಅವಳ ಮನೆ ತಲುಪಿದ ನಂತರ ಅವಳು ನನಗೆ ಪ್ರತ್ಯೇಕವಾದ ಒಂದು ಸುಂದರ ಕೋಣೆಯನ್ನು ತೋರಿಸಿದಳು. ಪೂರ್ಣಿಮಾ, ನೀನು ಇಲ್ಲಿ ಆರಾಮವಾಗಿ ಇರಬಹುದು. ಯಾರೂ ನಿನ್ನನ್ನು ತೊಂದರೆಗೊಳಿಸುವುದಿಲ್ಲ ಎಂದು ಪ್ರೀತಿಯಿಂದ ಹೇಳಿದಳು. ಪ್ರಯಾಣದ ಸುಸ್ತಿನಿಂದ ನಾನು ಅಂದು ರಾತ್ರಿ ಬೇಗನೆ ಮಲಗಿದೆ. ಮರುದಿನ ಸಂಜೆ ಸಿದ್ಧವಾಗಿ ಕೆಳಗೆ ಹೋದಾಗ ಸ್ನೇಹ ತನ್ನ ಮದುವೆಯ ಬಣ್ಣ ಬಣ್ಣದ ಬಟ್ಟೆಗಳನ್ನು ನನಗೆ ತೋರಿಸುತ್ತಿದ್ದಳು. ಅಲ್ಲಿ ಅವಳ ತಂದೆ ರಘುರಾಮ್ ಅವರು ಕುಳಿತಿದ್ದರು. ಅವರ ಮುಖದಲ್ಲಿ ಒಂದು ರೀತಿಯ ಶಾಂತಿ ಇತ್ತು. ರಘುರಾಮ್ ಅವರಿಗೆ ಸುಮಾರು 45 ವರ್ಷ ವಯಸ್ಸಾಗಿರಬಹುದು. ಆದರೆ ನೋಡಲು ತುಂಬಾ ಲವಲವಿಕೆಯಿಂದ 35 ವರ್ಷದವರಂತೆ ಕಾಣುತ್ತಿದ್ದರು. ಅವರ ಮಾತುಗಾರಿಕೆ ಮತ್ತು ಸಭ್ಯ ವ್ಯಕ್ತಿತ್ವ ನನ್ನನ್ನು ಸೆಳೆಯಿತು. ಸ್ನೇಹ ಅವರ ಪರಿಚಯ ಮಾಡಿಕೊಟ್ಟಳು. ಅವರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿ ಈಗ ನಿವೃತ್ತರಾಗಿದ್ದರು. ಅಂದು ರಾತ್ರಿ ರಘುರಾಮ್ ಅವರ ವ್ಯಕ್ತಿತ್ವದ ಬಗ್ಗೆ ಯೋಚಿಸುತ್ತಾ ಮಲಗಿದೆ. ಮರುದಿನ ಉಪಾಹಾರದ ಸಮಯದಲ್ಲಿ ಅವರು ನನ್ನನ್ನು ನೋಡಿ ಮಂದಹಾಸ ಬೀರಿದರು. ಸ್ನೇಹ ಮದುವೆಯ ಶಾಪಿಂಗ್ಗಾಗಿ ನನ್ನನ್ನು ಹೊರಗೆ ಕರೆದುಕೊಂಡು ಹೋದಳು. ಆದರೆ ನನ್ನ ಮನಸ್ಸು ಮಾತ್ರ ರಘುರಾಮ್ ಅವರ ಆ ಸೌಮ್ಯ ಸ್ವಭಾವದ ಬಗ್ಗೆ ಯೋಚಿಸುತ್ತಿತ್ತು. ಶಾಪಿಂಗ್ ಮುಗಿಸಿ ಬಂದಾಗ ರಘುರಾಮ್ ಅವರು ತೋಟದಲ್ಲಿ ಕುಳಿತಿದ್ದರು. ಸ್ನೇಹ ಯಾವುದೋ ಕೆಲಸಕ್ಕೆ ಒಳಗೆ ಹೋದಾಗ ನಾನು ಅವರ ಹತ್ತಿರ ಹೋಗಿ ಕುಳಿತೆ. ಅವರು ನನ್ನ ಕೆಲಸ ಮತ್ತು ಜೀವನದ ಬಗ್ಗೆ ಅಕ್ಕರೆಯಿಂದ ವಿಚಾರಿಸಿದರು. ನಾನು ನನ್ನ ವಿಚ್ಛೇದನದ ಬಗ್ಗೆಯೂ ಅವರಿಗೆ ಸ್ವಲ್ಪ ಮಟ್ಟಿಗೆ ತಿಳಿಸಿದೆ. ಅವರು ತುಂಬಾ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದರು. ಜೀವನದಲ್ಲಿ ಕೆಲವು ಸಂಬಂಧಗಳು ಮುರಿದು ಹೋಗುವುದು ನಮಗಲ್ಲದಿದ್ದಾಗ ಮಾತ್ರ. ಆದರೆ ಸರಿಯಾದ ವ್ಯಕ್ತಿ ಸಿಕ್ಕಾಗ ಬದುಕು ಮತ್ತೆ ಚಿಗುರುತ್ತದೆ ಎಂದು ಅವರು ಹೇಳಿದ ಮಾತುಗಳು ನನ್ನ ಹೃದಯವನ್ನು ನೇರವಾಗಿ ಮುಟ್ಟಿದವು. ಇದರಿಂದ ನನಗೆ ಹೊಸ ಭರವಸೆ ಮೂಡಿತು. ಸ್ನೇಹ ಯಾವುದೋ ಕೆಲಸದ ನಿಮಿತ್ತ 2 ದಿನ ಊರಿಗೆ ಹೋಗಬೇಕಾಯಿತು. ಮನೆಯಲ್ಲಿ ನಾನು ಮತ್ತು ರಘುರಾಮ್ ಅವರು ಮಾತ್ರ ಇದ್ದೆವು. ಆ ಸಮಯದಲ್ಲಿ ಮಳೆ ಸುರಿಯುತ್ತಿತ್ತು. ಬಾಲ್ಕನಿಯಲ್ಲಿ ಕುಳಿತು ಮಾತನಾಡುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿದ್ದ ಒಂಟಿತನವನ್ನು ನಾನು ಅವರ ಮುಂದೆ ಮುಕ್ತವಾಗಿ ಹಂಚಿಕೊಂಡೆ. ಅವರು ನನ್ನ ಕೈ ಹಿಡಿದು ಸಮಾಧಾನಪಡಿಸಿದರು. ಆ ಸ್ಪರ್ಶದಲ್ಲಿ ಕಾಮಕ್ಕಿಂತ ಹೆಚ್ಚಾಗಿ ಕಾಳಜಿ ಮತ್ತು ಪ್ರೀತಿ ಇತ್ತು. ಪೂರ್ಣಿಮಾ, ನೀನು ಒಬ್ಬಂಟಿಯಲ್ಲ, ನಿನ್ನ ಜೀವನದ ಸಂತೋಷ ಇನ್ನು ಮುಂದಿದೆ ಎಂದು ಅವರು ಧೈರ್ಯ ತುಂಬಿದರು. ಆ ಕ್ಷಣ ನನಗೆ ಅವರ ಬಗ್ಗೆ ಅಪಾರ ಗೌರವ ಮತ್ತು ಆಕರ್ಷಣೆ ಉಂಟಾಯಿತು. ಅಂದಿನಿಂದ ನಮ್ಮಿಬ್ಬರ ನಡುವೆ ಒಂದು ಸುಂದರವಾದ ಭಾವನಾತ್ಮಕ ಬಾಂಧವ್ಯ ಬೆಳೆಯಿತು. ಅವರ ಉಪಸ್ಥಿತಿಯು ನನ್ನ ಜೀವನದ ಶೂನ್ಯತೆಯನ್ನು ತುಂಬುತ್ತಿರುವಂತೆ ಭಾಸವಾಯಿತು. ಸ್ನೇಹ ಊರಿನಿಂದ ಹಿಂದಿರುಗಿದಾಗ ನಮ್ಮಿಬ್ಬರ ನಡುವಿನ ಆಪ್ತತೆಯನ್ನು ಅವಳು ಗಮನಿಸಿದಳು. ಇದನ್ನು ನೋಡಿ ನನಗೆ ಸ್ವಲ್ಪ ಭಯ ಮತ್ತು ಆತಂಕವಾಯಿತು. ಆದರೆ ಸ್ನೇಹ ನನ್ನ ಬಳಿ ಬಂದು, ಪೂರ್ಣಿಮಾ, ಕಳೆದ ಕೆಲವು ದಿನಗಳಿಂದ ನಿಮ್ಮಿಬ್ಬರ ನಡುವಿನ ಒಡನಾಟವನ್ನು ನಾನು ಗಮನಿಸುತ್ತಿದ್ದೇನೆ.
ನನ್ನ ತಂದೆಗೂ ಒಬ್ಬ ಸಂಗಾತಿಯ ಅವಶ್ಯಕತೆಯಿದೆ. ನಿನಗೂ ಒಬ್ಬ ಒಳ್ಳೆಯ ಆಸರೆಯ ಅಗತ್ಯವಿದೆ. ನೀವಿಬ್ಬರೂ ಮದುವೆಯಾದರೆ ನನಗಿಂತ ಸಂತೋಷ ಪಡುವವರು ಯಾರೂ ಇಲ್ಲ ಎಂದಳು. ಸ್ನೇಹಳ ಈ ಮಾತುಗಳನ್ನು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂದಿತು. ಒಬ್ಬ ಮಗಳೇ ಇಷ್ಟು ಪ್ರಬುದ್ಧವಾಗಿ ಯೋಚಿಸಿ ನನ್ನ ಬದುಕನ್ನು ಸರಿಪಡಿಸಲು ಮುಂದೆ ಬಂದದ್ದು ನನಗಾದ ದೊಡ್ಡ ಆಶ್ಚರ್ಯ. ರಘುರಾಮ್ ಅವರು ಕೂಡ ಸ್ನೇಹಳ ಮಾತಿಗೆ ಮತ್ತು ನನ್ನ ಮೇಲಿರುವ ಪ್ರೀತಿಗೆ ಒಪ್ಪಿಗೆ ಸೂಚಿಸಿದರು. ಕೆಲವೇ ದಿನಗಳಲ್ಲಿ ನಮ್ಮ ಮದುವೆ ಸರಳವಾಗಿ ನೆರವೇರಿತು. ಸ್ನೇಹಳ ಮದುವೆಯು ಸಂಭ್ರಮದಿಂದ ನಡೆಯಿತು. ಈಗ ನಾನು ಮತ್ತು ರಘುರಾಮ್ ಅವರು ಅತ್ಯಂತ ಸಂತೋಷದಿಂದ ನಮ್ಮ ಜೀವನವನ್ನು ಕಳೆಯುತ್ತಿದ್ದೇವೆ. ನನ್ನ ಒಂಟಿತನ ದೂರವಾಗಿ ನಾನು ಮತ್ತೆ ಹೊಸ ಜೀವನವನ್ನು ಅನ್ವೇಷಿಸಲು ಪ್ರಾರಂಭಿಸಿದ್ದೇನೆ. ಗೆಳೆಯರೇ, ಜೀವನ ಯಾವಾಗಲೂ ನಮಗೆ ಎರಡನೇ ಅವಕಾಶವನ್ನು ನೀಡುತ್ತದೆ. ಅದನ್ನು ಗುರುತಿಸಿ ಬಳಸಿಕೊಳ್ಳುವುದು ನಮಗೆ ಬಿಟ್ಟಿದ್ದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.